ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ತರಗತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡೋಣ, ಒಂದು ವಿಷಯವನ್ನ ನೋಡೋಣ. ಹಾಗಾದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ಜಾರಿಗೊಳಿಸುವ ಸಲುವಾಗಿ, ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ಜಾರಿಗೊಳಿಸುವ ಸಲುವಾಗಿ ಅಸ್ತಿತ್ವಕ್ಕೆ ಬಂದಂತ ಒಂದು ವ್ಯವಸ್ಥೆ ಯಾವುದಂದ್ರ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು. ನಾವು ಭಾರತ ವಿಶಾಲವಾದಂತಹ ಭೂ ಪ್ರದೇಶವನ್ನ ಒಳಗೊಂಡಿದ್ದು, ಬಹಳಷ್ಟು ಜನಸಂಖ್ಯೆಯನ್ನ ಒಳಗೊಂಡಿರುವುದರಿಂದ ಇಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸಬೇಕಂತಕ್ಕಂಥ ಒಂದು ಬೇಡಿಕೆ ಕಂಡು ಬರ್ತಿತ್ತು. ಹಾಗಾಗಿ ನಾವು ವಿಕೇಂದ್ರೀಕರಣ ಅಂತಕ್ಕಂಥ ಒಂದು ಯೋಜನೆಯನ್ನ ಏನ್ ಮಾಡಿದೀವಿ ಅಂದ್ರ ಭಾರತದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಈ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಂತಕ್ಕಂಥದ್ದು ಏನೈತಲ್ಲ, ಪಂಚಾಯತ್ ರಾಜ್ ವ್ಯವಸ್ಥೆಯ ರೂಪದಲ್ಲಿ ಏನಾಗ್ತಾವ ಅಂದ್ರೆ ಬೆಳಕಿಗೆ ಕಂಡು ಬರ್ತಾವಂತಕ್ಕಂಥದ್ದು. ಹೀಗಾಗಿ ಈ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಂತಕ್ಕಂಥದ್ದು ಏನೈತಲ್ಲ, ಇದು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯ ಇದು, ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ವಿಷಯ. ಹಾಗಾದ್ರೆ ನಾವು ಶಾಸಕಾಂಗದ ಅಧಿಕಾರವನ್ನ 3 ಪಟ್ಟಿಗಳಲ್ಲಿ ಏನ್ ಮಾಡ್ತೀವಿ, ವಿಂಗಡಿಸ್ತೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದು. ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ರಾಜ್ಯ ಶಾಸಕಾಂಗ ಕಂಡು ಬರ್ತದ ಅಂತಕ್ಕಂಥ ಬಗ್ಗೆ ಹೇಳ್ತೀವಿ. ಈ ಸ್ಥಳೀಯ ಸರ್ಕಾರಗಳಿಗೂ ಸಂಬಂಧಪಟ್ಟಂತದ್ದು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತದ. ಅಂದ್ರೆ ಇವುಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ಯಾವ್ದಕ್ ಕಂಡು ಬರ್ತದೆ ಹೇಳ್ರಿ, ರಾಜ್ಯ ಶಾಸಕಾಂಗ ಕಂಡು ಬರ್ತದ. ಹಾಗಾಗಿ ಈ ರಾಜ್ಯ ಶಾಸಕಾಂಗ ಏನ್ ಮಾಡ್ಬೋದು, ಒಂದು ಶಾಸನವನ್ನ ರೂಪಿಸ್ತಕ್ಕಂಥ ಅಧಿಕಾರ ಹೊಂದಿದೆ. ಭಾರತದಲ್ಲಿ ಈ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬರುವುದರ ಮೂಲಕ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನಾವೇನ್ ಮಾಡ್ತೀವಿ ಅಂದ್ರ ಇಲ್ಲಿ ಕಾಣ್ತೀವಿ ಅಂತ. ಹಾಗಾದ್ರೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಜಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಈ ಪಂಚಾಯತ್ ಅಂತಕ್ಕಂಥದ್ದು ಯಾವ ವಿಧಿಯಲ್ಲಿ ಕಂಡು ಬರ್ತಿತ್ತಂದ್ರ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಂಡು ಬರ್ತಾವ. 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಂಡು ಬರ್ತಾವು. ಈ 4ನೇ ಭಾಗದ 40ನೇ ವಿಧಿಯಲ್ಲಿ, 4ನೇ ಭಾಗದ 40ನೇ ವಿಧಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತ ಒಂದು ವಿವರಣೆಯನ್ನ ಕಾಣ್ತೀವಿ ಅಂತಕ್ಕಂಥದ್ದು. ಆದರೆ ಯಾವಾಗ ಸಂವಿಧಾನಕ್ಕೆ ನಾವು 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡಲಾಗ್ತದಲ್ಲ, ಯಾವಾಗ ಮಾಡ್ತೀವಿ ಅಂದ್ರ 1992ರಲ್ಲಿ ಈ ತಿದ್ದುಪಡಿ ಕಾಯ್ದೆಯನ್ನ ರೂಪಿಸಲಾಗ್ತದ. ಅವಾಗ ಏನಾಗ್ತದಂದ್ರ ಈ 40ನೇ ತಿದ್ದುಪಡಿಯಲ್ಲಿ ಕಂಡು ಬರ್ತಕ್ಕಂಥ ಪಂಚಾಯತ್ಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇದು ಒಂದಿಷ್ಟು ನಿಮಗ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆ ಇದು. ಹಾಗಾದ್ರೆ ಈ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ವಿಕಾಸವನ್ನ ಹೊಂದುತ್ತದ ಅಂತಕ್ಕಂಥದ್ದು, ಯಾವ ರೀತಿಯಾಗಿ ವಿಕಾಸವನ್ನ ಹೊಂದುತ್ತದ ಅಂತಕ್ಕಂಥದ್ರ ಬಗ್ಗೆ ನೀವು ಏನ್ ಮಾಡೋಣ, ನೋಡೋಣ. ಯಾವ ರೀತಿಯಾಗಿ ವಿಕಾಸವನ್ನ ಹೊಂದುತ್ತದಂದ್ರ ಕೆಲವೊಂದಿಷ್ಟು ಸಮಿತಿಗಳು ಕಂಡು ಬರ್ತಾವ್ರು. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಅಧ್ಯಯನವನ್ನ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತದಂದ್ರ ಕೆಲವೊಂದಿಷ್ಟು ಸಮಿತಿಯನ್ನ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ. ಅಂತ ಸಮಿತಿಗಳಲ್ಲಿ ಮೊದಲನೆಯದಾಗಿ ಒಂದು ಪ್ರಮುಖವಾದ ಸಮಿತಿ ಯಾವುದಂದ್ರ ಬಲವಂತರಾಯ್ ಮೆಹ್ತಾ ಸಮಿತಿ. ಯಾವ್ದ್ರಿ, ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು ಕಂಡು ಬರ್ತದ, ಬಲವಂತರಾಯ್ ಮೆಹ್ತಾ ಸಮಿತಿ. ಹಾಗಾದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು 1957ರಲ್ಲಿ ನೇಮಕವಾಗುತ್ತದೆ. ಇದು ಬಹಳ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ಬಲವಂತರಾಯ್ ಮೆಹ್ತಾ ಸಮಿತಿ ಯಾವಾಗ ನೇಮಿಸಲಾಗುತ್ತದೆ, 1957ರಲ್ಲಿ ನೇಮಿಸಲಾಗ್ತದ. ಈಗಾಗಲೇ 1952ರಲ್ಲಿ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು ಕಂಡು ಬರ್ತಿದೆ. ಕಮ್ಯುನಿಟಿ ಡೆವಲಪಿಂಗ್ ಪ್ಲಾನ್ ಅಂತಕ್ಕಂಥದ್ದು
CDP ಅಂತಕ್ಕಂಥದ್ದು ಕಂಡು ಬರ್ತಿತ್ತು. ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು 1952ರಲ್ಲಿ ಕಂಡು ಬರ್ತಿತ್ತು. ಇದಾದ ನಂತರ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಂತಕ್ಕಂಥದ್ದು, ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಥವಾ ಸೇವೆಗಳಂತಕ್ಕಂಥದ್ದು ಕಂಡು ಬರ್ತಿದ್ವು. ಇವು ಜಾರಿಯಾಗಿದ್ರಿ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಕ್ಕಂಥ ಜಾರಿಯಾಗಿತ್ತು. 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆಗಳಂತಕ್ಕಂಥದ್ದು ಜಾರಿಯಾಗಿತ್ತು. ಇವುಗಳನ್ನ ನಾವು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವ ಸಲುವಾಗಿ, ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡುವ ಸಲುವಾಗಿ ಈ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ ಏನ್ ಮಾಡಲಾಗ್ತದೆ ಅಂದ್ರ 1957ರಲ್ಲಿ ನೇಮಕ ಮಾಡಲಾಗ್ತದ. ಹಾಗಾದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ 1957ರಲ್ಲಿ ಏನ್ ಮಾಡಲಾಗ್ತದ, ನೇಮಕ ಮಾಡಲಾಗ್ತದ. ಹಾಗಾದ್ರೆ ಇದು ಏನೇನ್ ವರದಿಯನ್ನ ಸಲ್ಲಿಸ್ತದಂದ್ರ, ಇದರ ವರದಿಯನ್ನ ನಾವು ನೋಡಿದಾಗ ಇದು ಇಂಪಾರ್ಟೆಂಟ್. ನಮಗೆ ಏನು ವರದಿ ಅಥವಾ ಏನು ಶಿಫಾರಸು ಮಾಡ್ತದ ಅಂತಕ್ಕಂಥದ್ದು, ಮೊದಲನೇದಾಗಿ ಏನು ಶಿಫಾರಸನ್ನ ಮಾಡ್ತದಂದ್ರ, ಮೊದಲನೇದಾಗಿ ಮೂರು ಹಂತದ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಇದು ತಿಳಿಸ್ಕೊಡ್ತದ ಅಥವಾ ಶಿಫಾರಸ್ ಮಾಡ್ತದ. ಹಾಗಾದ್ರೆ ನಿಮ್ಗ ಡೈರೆಕ್ಟ್ ಪ್ರಶ್ನೆಯನ್ನ ಕೇಳ್ತಿರ್ತಾರೆ, 3 ಹಂತದ ಪಂಚಾಯತ್ಗಳ ಬಗ್ಗೆ ಶಿಫಾರಸು ಮಾಡಿದ ಒಂದು ಸಮಿತಿ ಯಾವುದಂತೇಳಿ ಬಲವಂತರಾಯ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಏನ್ ಮಾಡ್ತದ, ಈ ಸಮಿತಿ ಶಿಫಾರಸ್ ಮಾಡ್ತದ. 3 ಹಂತದ ಪಂಚಾಯತ್ಗಳಂದ್ರೆ ಯಾವ್ಯಾವದ ನೋಡ್ರಿ. ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತಕ್ಕಂಥದ್ದು ಈ 3 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸಬೇಕಂತ ಏನ್ ಮಾಡ್ತದ, ಇದು ಶಿಫಾರಸನ್ನ ಮಾಡ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ಏನ್ ಗ್ರಾಮ ಮಟ್ಟದಲ್ಲಿ ಎರಡನೇದಾಗಿ ಏನ್ ಶಿಫಾರಸು ಮಾಡ್ತದಂತ, ಏನ್ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಕಂಡು ಬರ್ತದಲ್ಲ, ಅದಕ್ಕೆ ನೇರ ಚುನಾವಣೆಯ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು. ಇನ್ನ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಏನ್ ಕಂಡು ಬರ್ತದಲ್ಲ, ಅದಕ್ಕೆ ಪರೋಕ್ಷ ಚುನಾವಣೆಯ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಬೇಕಂತ ಇದು ಶಿಫಾರಸ್ ಮಾಡ್ತದ. ನೋಡ್ರಿ, 2 ರೀತಿಯಾದಂತ ಚುನಾವಣಾ ವಿಧಾನಗಳ ಬಗ್ಗೆ ಇದು ಶಿಫಾರಸ್ ಮಾಡ್ತದ. ಒಂದು ಪ್ರತ್ಯಕ್ಷ ಅಂದ್ರೆ ನೇರ ಚುನಾವಣೆ, ಇನ್ನೊಂದು ಪರೋಕ್ಷ ಚುನಾವಣೆ ಅಂತಕ್ಕಂಥದ್ದು. ನೇರ ಚುನಾವಣೆ ಎಂದಾಗ ಪ್ರಜೆಗಳೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡುವುದರ ಮೂಲಕ ಪ್ರತಿನಿಧಿಯನ್ನ ಆಯ್ಕೆ ಮಾಡಿದ್ರ ಅದು ನೇರ ಚುನಾವಣೆ. ಪರೋಕ್ಷ ಚುನಾವಣೆ ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಮತದಾನ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ಪರೋಕ್ಷ ಚುನಾವಣೆ ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಗ್ರಾಮ ಮಟ್ಟದಲ್ಲಿ ಕಂಡು ಬರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ನೇರ ಚುನಾವಣೆ ನಡೆದ್ರ, ಬ್ಲಾಕ್ ಮತ್ತು ಜಿಲ್ಲಾ ಪರಿಷತ್ತಿಗೆ ನಾವು ಪರೋಕ್ಷ ಚುನಾವಣೆಯನ್ನು ನಡೆಸಬೇಕಂತ ಏನ್ ಮಾಡ್ತದಂದ್ರ ಇದು ಶಿಫಾರಸನ್ನ ಮಾಡ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಏನ್ ಶಿಫಾರಸ್ ಮಾಡ್ತದಂದ್ರ, ಜಿಲ್ಲಾಧಿಕಾರಿಯು ಅಂದರೆ DC ಜಿಲ್ಲಾ ಪರಿಷತ್ತಿನ ಮುಖ್ಯಸ್ಥನಾಗಿರಬೇಕು ಅಥವಾ ಅಧ್ಯಕ್ಷನಾಗಿರಬೇಕು. ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಆಗಿರ್ಬೇಕು. DC ಅಂದ್ರ ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿರಬೇಕಂತ ಏನ್ ಮಾಡ್ತದ, ಈ ಸಮಿತಿ ಶಿಫಾರಸ್ ಮಾಡ್ತದ. ಹೀಗೆ ಹಲವಾರು ರೀತಿಯಾದಂತಹ ಶಿಫಾರಸುಗಳನ್ನ ಮಾಡ್ತದ. ಅದ್ರಾಗ ನಿಮಗೆ ಬಹಳಷ್ಟು ಮುಖ್ಯವಾದಂತವು ಯಾವುದಂದ್ರ, ಒಂದು 3 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗೊಳ್ಳಬೇಕು, ಗ್ರಾಮ ಮಟ್ಟದಲ್ಲಿ ನೇರ ಚುನಾವಣೆ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪರೋಕ್ಷ ಚುನಾವಣೆಯನ್ನ ನಡೆಸಬೇಕು, ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ತಿನ ಮುಖ್ಯಸ್ಥನಾಗಿರಬೇಕಂತಕ್ಕಂಥ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಈ ಎಲ್ಲಾ ಶಿಫಾರಸುಗಳನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1958ರಲ್ಲಿ ಏನ್ ಮಾಡ್ತಂದ್ರ ಒಪ್ಪಿಕೊಳ್ತದ. ಆದರೆ ಅವೆಲ್ಲವೂ ಕೂಡ ಏಕರೂಪದಲ್ಲಿ ಜಾರಿಯಾಗಲಿಲ್ಲ. ಅವೆಲ್ಲವೂ ಕೂಡ ಏನಾಗ್ಲಿಲ್ಲ ಅಂದ್ರ ಏಕರೂಪದಲ್ಲಿ ಜಾರಿಯಾಗಲಿಲ್ಲ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕೆಲವೊಂದು ತರ ಏನಾಗ್ತದಂದ್ರೆ ಜಾರಿ ಆಗ್ತಾವ. ಕೆಲವೊಂದು ರಾಜ್ಯಗಳಲ್ಲಿ 3 ಹಂತದಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿ ಆತ, ಕೆಲವೊಂದು ರಾಜ್ಯದಲ್ಲಿ 4 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿ ಆಗ್ತದ, ಕೆಲವೊಂದು ರಾಜ್ಯದಲ್ಲಿ 2 ಹಂತದ ಪಂಚಾಯತ್ಗಳು ಏನಾಗ್ತಾವ ಅಂದ್ರ ಜಾರಿಗೊಳ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಸಮಿತಿಯ ಶಿಫಾರಸಿನ ಅನುಗುಣವಾಗಿ ನಾವು
ಭಾರತದ ಯಾವ ರಾಜ್ಯದಲ್ಲಿ ಒಂದು ಪಂಚಾಯಿತಿಯನ್ನ ಜಾರಿಗೊಳಿಸಲಾಗ್ತದಂದ್ರ 1959 ಅಕ್ಟೋಬರ್ 2ರಂದು 1959 ಅಕ್ಟೋಬರ್ 2ರಂದು ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನದ ನಾಗೂರ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಪಂಚಾಯತ್ ಅನ್ನ ಏನ್ ಮಾಡಲಾಗ್ತದ ಅಂದ್ರೆ ಸ್ಥಾಪನೆಯ ಮಾಡಲಾಗ್ತದ. ದೇಶದಲ್ಲಿಯೇ ಪಂಚಾಯತ್ ವ್ಯವಸ್ಥೆ ಜಾರಿಯಾದ ಮೊಟ್ಟ ಮೊದಲ ರಾಜ್ಯ ಯಾವುದಂದ್ರ ಅದು ರಾಜಸ್ಥಾನದ ಯಾವ ಜಿಲ್ಲೆ ಅಂದಾಗ ನಾಗೂರು ಜಿಲ್ಲೆ ಅಂತಕ್ಕಂಥದ್ದು. ಇದು ಯಾವಾಗ ಜಾರಿ ಆಗ್ತದಂದ್ರ 1959 ಅಕ್ಟೋಬರ್ 2ರಂದು ಅಂದ್ರೆ ಗಾಂಧೀಜಿಯವರ ಜಯಂತಿಯ ದಿವಸ ನಾವ್ ಏನ್ ಮಾಡ್ತೀವಿ ಅಂದ್ರ ಇದು ಜಾರಿ ಆಗ್ತದ. ಹಾಗಾದ್ರೆ ಪಂಚಾಯಿತಿಗಳು ಜಾರಿಯಾದ ಎರಡನೇ ರಾಜ್ಯ ಯಾವುದಂದ್ರ ಅದು ಕೂಡ 1959ರಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಯಾವ ಪ್ರದೇಶ? ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಹೀಗೆ ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನ ರಾಜ್ಯದಲ್ಲಿ, ಎರಡನೇ ಬಾರಿಗೆ ಈ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಏನಾಗ್ತದಂದ್ರ ಈ ಬಲವಂತರಾಯ್ ಮೆಹ್ತಾ ಸಮಿತಿಯ ಅನುಗುಣವಾಗಿ ಪಂಚಾಯಿತಿಗಳು ಏನಾಗ್ತಾವಂದ್ರ ಸ್ಥಾಪನೆ ಆಗ್ತಾವಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತ. ಆದ್ರೆ ಈ ಪಂಚಾಯಿತಿಗಳ ಸ್ಥಾಪನೆ ಅದು ಪಂಚಾಯಿತಿಗಳ ಅಧಿಕಾರವನ್ನ ನಡೆಸಿಕೊಂಡು ಹೊಂಟು, ಅದರ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೊಂಟು. ಆದ್ರೆ ಕೆಲವೊಂದಷ್ಟು ಪಂಚಾಯಿತಿಗಳು ಏನಾಗ್ತಂದ್ರ ವೈಫಲ್ಯತೆಯನ್ನ ಕಾಣ್ತಾವಂತಕ್ಕಂಥದ್ದು, ಕೆಲವೊಂದಿಷ್ಟು ದೋಷಗಳು ಕಂಡು ಬರಲು ಪ್ರಾರಂಭಿಸ್ತಾವ, ಕೆಲವೊಂದಿಷ್ಟು ವೈಫಲ್ಯತೆಯನ್ನ ಕಾಣ್ತಾವಂತಕ್ಕಂಥದ್ದು. ಅಂತ ವೈಫಲ್ಯತೆಗಳ ಬಗ್ಗೆ ಅಧ್ಯಯನ ಮಾಡಲು ಮತ್ತೊಂದು ಸಮಿತಿಯನ್ನ ಏನ್ ಮಾಡ್ತಾರಂದ್ರ ನೇಮಕ ಮಾಡ್ತಾರು. ಅದು ಯಾವ ಸಮಿತಿ ಅಂದ್ರ ಅಶೋಕ ಮೆಹ್ತಾ ಸಮಿತಿ. ಅದು ಯಾವ ಸಮಿತಿ ಅಂದ್ರ ಅಶೋಕ ಮೆಹ್ತಾ ಸಮಿತಿ. ಹಾಗಾದ್ರೆ ಇದು ನೇಮಕವಾಗಿದ್ದು ಇದರ 20 ವರ್ಷದ ನಂತರ ಅಂದ್ರೆ 20 ವರ್ಷಕ್ಕೆ 1977ರಲ್ಲಿ, ಇದು 57ರಲ್ಲಿ 20 ವರ್ಷ ಅಂದ್ರೆ 1977. ಇದು ಯಾಕೆ ನೇಮಕವಾಗಿತ್ತಂದ್ರ ಪಂಚಾಯತ್ಗಳಲ್ಲಿ ಕಂಡು ಬರ್ತಕ್ಕಂತ ಕೆಲವೊಂದಿಷ್ಟು ಈ ವೈಫಲ್ಯತೆಗಳನ್ನ ಸರಿಪಡಿಸುವ ಸಲುವಾಗಿ ಅಶೋಕ ಮೆಹ್ತಾ ಸಮಿತಿಯನ್ನ ಏನ್ ಮಾಡಲಾಗ್ತದಂದ್ರ ಕೇಂದ್ರ ಸರ್ಕಾರ ಅಂದ್ರೆ ಜನತಾ ಸರ್ಕಾರ ಕಂಡು ಬರ್ತದ, ಈ ಜನತಾ ಸರ್ಕಾರ ನೇಮಕ ಮಾಡಿರ್ತದ. ಈಗಾಗಲೇ ಜಾರಿಯಾದಂತಹ ಪಂಚಾಯತ್ಗಳಲ್ಲಿನ ವೈಫಲ್ಯತೆಗಳನ್ನ ಸರಿಪಡಿಸುವ ಸಲುವಾಗಿ ಜನತಾ ಸರ್ಕಾರ 1977ರಲ್ಲಿ ಅಶೋಕ ಮೆಹ್ತಾ ಸಮಿತಿಯನ್ನ ಏನ್ ಮಾಡ್ತದ ನೇಮಕ ಮಾಡ್ತದ ಅಂತಕ್ಕಂಥದ್ದು. ಇದು ಸಮಗ್ರವಾಗಿ ಅಧ್ಯಯನವನ್ನ ಮಾಡಿದ ನಂತರ 1958ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. 1958ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದ. ಏನಂತೇಳಿ ವರದಿಯನ್ನ ಸಲ್ಲಿಸ್ತದಂದ್ರ ಮೊದಲನೆಯದಾಗಿ 2 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸಬೇಕು. 2 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸಬೇಕಂತ ಏನ್ ಮಾಡ್ತದ ಇದು ಶಿಫಾರಸ್ ಮಾಡ್ತದ. ಬಹಳ ಇಂಪಾರ್ಟೆಂಟ್ ಆದಂತದ್ದು. 3 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸುವಂತೆ ಶಿಫಾರಸ್ ಮಾಡಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ. 2 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸುವಂತೆ ಶಿಫಾರಸ್ ಮಾಡಿದ್ದು ಅಶೋಕ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು. ಅದರ ಜೊತೆಗೆ 2 ಹಂತದ ಪಂಚಾಯತ್ಗಳಂದಾಗ ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತ ಇವೇ 2 ಹಂತದ ಪಂಚಾಯತ್ಗಳಂತ. ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತ 2 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸಬೇಕಂತ ಏನ್ ಮಾಡ್ತದ ಇದು ಶಿಫಾರಸ್ ಮಾಡ್ತದ. ಅದರ ಜೊತೆಗೆ ತೆರಿಗೆಗಳನ್ನ ವಿಧಿಸ್ತಕ್ಕಂತ ಎಲ್ಲಾ ಅಧಿಕಾರವನ್ನ ಈ ಗ್ರಾಮ ಪಂಚಾಯತ್ಗಳಿಗೆ ನೀಡಬೇಕಂತ ಏನ್ ಮಾಡ್ತದಂದ್ರ ಇದು ಶಿಫಾರಸ್ ಮಾಡ್ತದ. ಅಂದ್ರೆ ತೆರಿಗೆಗಳನ್ನ ವಿಧಿಸ್ತಕ್ಕಂಥ ಅಧಿಕಾರ ಪಂಚಾಯತ್ಗಳಿಗೆ ಕಂಡು ಬರಬೇಕಂತೇಳಿ ಈ ಅಶೋಕ ಮೆಹ್ತಾ ಸಮಿತಿ ಏನ್ ಮಾಡ್ತದಂದ್ರ ಶಿಫಾರಸ್ ಮಾಡ್ತದ. ಅದರ ಜೊತೆಗೆ ನ್ಯಾಯ ಪಂಚಾಯತ್ ಅನ್ನ ಜಾರಿಗೊಳಿಸಬೇಕು ಅಂತೇಳಿ, ನ್ಯಾಯ ಪಂಚಾಯತ್ ಅನ್ನ ಏನ್ ಮಾಡ್ಬೇಕಂದ್ರ ಜಾರಿಗೊಳಿಸಬೇಕಂತ ಏನ್ ಮಾಡ್ತದ ಈ ಸಮಿತಿ ಶಿಫಾರಸನ್ನ ಮಾಡ್ತದ ಅಂತಕ್ಕಂಥದ್ದು. ಇಷ್ಟೆಲ್ಲಾ ಪ್ರಮುಖವಾದಂತಹ ಶಿಫಾರಸುಗಳನ್ನ ಮಾಡಿದಂತ ಈ ಸಮಿತಿ ಯಶಸ್ವಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥದ್ದು. ಯಾಕೆ ಜಾರಿ ಆಗಲಿಲ್ಲ ಅಂದ್ರ ಈ ಶಿಫಾರಸುಗಳು ಜಾರಿ ಆಗಬೇಕಾದ್ರ ಜನತಾ ಸರ್ಕಾರದಲ್ಲಿ ಇದು ನೇಮಕವಾಗಿದೆ. ಆದ್ರೆ ಜನತಾ ಸರ್ಕಾರವೇ ಏನಾಗ್ತದಂದ್ರ ತನ್ನ ಅಧಿಕಾರಾವಧಿಗೆ ಮುನ್ನವೇ
ಅಧಿಕಾರಾವಧಿ ಮುಗಿಯುವುದಕ್ಕಿಂತ ಮೊದಲೇ ಜನತಾ ಸರ್ಕಾರ ಏನಾಗ್ತದಂದ್ರ ಪತನವಾಗ್ತದ. ಜನತಾ ಸರ್ಕಾರ ಪತನವಾಗ್ತದ. ಜನತಾ ಸರ್ಕಾರ ಪತನವಾಗಿದ್ದರಿಂದ ಈ ಅಶೋಕ ಮೆಹ್ತಾ ಸಮಿತಿಯ ಶಿಫಾರಸುಗಳು ಅಷ್ಟೇನು ಯಶಸ್ವಿಯಾಗಿ ಏನಾಗ್ಲಿಲ್ಲ ಅಂದ್ರೆ ಜಾರಿಯಾಗಲಿಲ್ಲ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇದಾದ ನಂತರ ಗ್ರಾಮೀಣ ಅಭಿವೃದ್ಧಿ ಮತ್ತು ಬಡತನವನ್ನ ನಿರ್ಮೂಲನೆಗೊಳಿಸಬೇಕಂತೇಳಿ ಮತ್ತೊಂದು ಸಮಿತಿ ಏನಾಗ್ತದಂದ್ರ ನೇಮಕವಾಗ್ತದ. ಅದೇ JVK ರಾವ್ ಸಮಿತಿ. JVK ರಾವ್ ಸಮಿತಿ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಯಾವಾಗ ನೇಮಕವಾಗ್ತದಂದ್ರ 1985ರಲ್ಲಿ JVK ರಾವ್ ಸಮಿತಿ ಏನಾಗ್ತದಂದ್ರ ನೇಮಕವಾಗ್ತದ. ಯಾಕೆ ನೇಮಕವಾಗ್ತದಂದ್ರ ಗ್ರಾಮೀಣ ಅಭಿವೃದ್ಧಿ ಮತ್ತು ಬಡತನವನ್ನ ನಿರ್ಮೂಲನೆಗೊಳಿಸಲು JVK ರಾವ್ ಸಮಿತಿ ಏನಾಗ್ತದಂದ್ರ 1985ರಲ್ಲಿ ಏನಾಗ್ತದ ನೇಮಕವಾಗ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಕೆಲವೊಂದಿಷ್ಟು ಏನ್ ಮಾಡ್ತದಂದ್ರ ವರದಿಯನ್ನ ಸಲ್ಲಿಸ್ತದ ಅಂತಕ್ಕಂಥದ್ದು. ಏನಂತೇಳಿ ವರದಿಯನ್ನ ಸಲ್ಲಿಸ್ತದಂದ್ರ ಇದರ ವರದಿಯನ್ನ ನೋಡಿದಾಗ ನಾವು ಮೊದಲನೇದಾಗಿ ಜಿಲ್ಲಾ ಪರಿಷತ್ ಅಂತಕ್ಕಂಥದ್ದು ಏನ್ ಕಂಡು ಬರ್ತದಲ್ಲ, ಈ ಜಿಲ್ಲಾ ಪರಿಷತ್ ಅಂತಕ್ಕಂಥದ್ದು ಏನ್ ಕಂಡು ಬರ್ತದಲ್ಲ, ಇದು ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸ್ತದೆ ಅಂತೇಳಿ ಈ ಸಮಿತಿ ಶಿಫಾರಸನ್ನ ಮಾಡ್ತದ. ಜಿಲ್ಲಾ ಪರಿಷತ್ ಅಂತಕ್ಕಂಥದ್ದು ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸ್ತದ ಅಂತಕ್ಕಂಥದ್ರ ಬಗ್ಗೆ ಈ ಸಮಿತಿ ಶಿಫಾರಸು ಮಾಡ್ತದ. ಅದರ ಜೊತೆಗೆ ಗ್ರಾಮೀಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಬೇಕಂತ ಇದು ಶಿಫಾರಸು ಮಾಡ್ತದ. ಗ್ರಾಮೀಣ ಕಾರ್ಯಕ್ರಮಗಳನ್ನ ಏನ್ ಮಾಡಿ ಜಾರಿಗೊಳಿಸುವುದರ ಮೂಲಕ ಗ್ರಾಮೀಣ ಜನರನ್ನ ಅಭಿವೃದ್ಧಿಪಡಿಸತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಈ ಸಮಿತಿ ಏನ್ ಮಾಡ್ತದಂದ್ರೆ ಶಿಫಾರಸು ಮಾಡ್ತದ. ಅದರ ಜೊತೆಗೆ ನ್ಯಾಯ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಜನರಿಗೆ ಒಂದು ಅನುಕೂಲಕರವಾದಂತಹ ನ್ಯಾಯವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಈ JVK ರಾವ್ ಸಮಿತಿ ಅಂತಕ್ಕಂಥದ್ದು ನಿಯತಕಾಲಿಕವಾಗಿ ಚುನಾವಣೆಗಳನ್ನ ನಡೆಸಬೇಕಂತೇಳಿ ಇದು ಏನ್ ಮಾಡ್ತದೆ ಶಿಫಾರಸು ಮಾಡ್ತದ. ನಿಯತಕಾಲಿಕವಾಗಿ ಚುನಾವಣೆಗಳನ್ನ ನಡೆಸಬೇಕಂತ ಏನ್ ಮಾಡ್ತದಂದ್ರ ಇದು ಶಿಫಾರಸು ಮಾಡ್ತದೆ ಅಂತಕ್ಕಂಥದ್ದು. ಹೀಗೆ ಜಿಲ್ಲಾ ಪರಿಷತ್ತಿನ ಪ್ರಮುಖ ಪಾತ್ರದ ಬಗ್ಗೆ ಇದು ಶಿಫಾರಸು ಮಾಡ್ತದ. ಗ್ರಾಮೀಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಬೇಕಂತೇಳಿ ಶಿಫಾರಸು ಮಾಡ್ತದ. ನಿಯತಕಾಲಿಕ ಚುನಾವಣೆಗಳನ್ನ ಜಾರಿಗೊಳಿಸಬೇಕಂತೇಳಿ ಏನ್ ಮಾಡ್ತದೆ ಶಿಫಾರಸು ಮಾಡ್ತದ. ಅಂದ್ರೆ ಕಾಲಕ್ಕೆ ನಾವು ಗ್ರಾಮ ಮಟ್ಟದಲ್ಲಿ ಕಂಡು ಬರ್ತಕ್ಕಂಥ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಗಳನ್ನ ನಡೆಸಬೇಕಂತೇಳಿ ಇದು ಶಿಫಾರಸು ಮಾಡ್ತದ. ಇಷ್ಟೆಲ್ಲ ಸಮಿತಿಗಳು ಶಿಫಾರಸನ್ನ ಮಾಡಿದವು. ಆದರೆ ಯಾವುದೇ ಒಂದು ಸಮಿತಿಯು ಕೂಡ ಪಂಚಾಯಿತಿಗಳಿಗೆ ನಾವು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕಂತೇಳಿ ಏನ್ ಮಾಡ್ಲಿಲ್ಲ ಶಿಫಾರಸನ್ನ ಮಾಡ್ಲಿಲ್ಲ. ಅಂತ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡುವ ಸಲುವಾಗಿನ ಒಂದು ಸಮಿತಿ ನೇಮಕವಾಗ್ತದ. ಅದೇ 4ನೇ ಸಮಿತಿ ಯಾವ ಸಮಿತಿ ಅಂದ್ರ LM ಸಿಂಘ್ವಿ ಸಮಿತಿ. LM ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು. LM ಸಿಂಘ್ವಿ ಸಮಿತಿ ಯಾವಾಗ ನೇಮಕವಾಗ್ತದಂದ್ರ 1986ರಲ್ಲಿ ಏನಾಗ್ತದ ನೇಮಕವಾಗ್ತದ. ಯಾಕ ನೇಮಕವಾಗ್ತದಂದ್ರ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲು ಮತ್ತು ರಕ್ಷಣೆ ನೀಡಲು ಏನಾಗ್ತದ ಈ LM ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು ಏನಾಗ್ತದಂದ್ರ ಇದು ರಚನೆಗೊಳ್ತದ ಅಂತಕ್ಕಂಥದ್ದು. ಹಾಗಾದ್ರೆ LM ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನಾಗ್ತದ ನೇಮಕವಾಗ್ತದ. ರಾಜೀವ್ ಗಾಂಧಿಯವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನಾಗ್ತದಂದ್ರ ನೇಮಕವಾಗ್ತದ ಅಂತಕ್ಕಂಥದ್ದು. ಕೆಲವೊಂದಿಷ್ಟು ವರದಿಯನ್ನ ಏನ್ ಮಾಡ್ತದಂದ್ರ ಇದು ಕೂಡ ಸಲ್ಲಿಸ್ತದ. ಕೆಲವೊಂದಿಷ್ಟು ವರದಿಯನ್ನ ಏನ್ ಮಾಡ್ತದ ಈ LM ಸಿಂಘ್ವಿ ಸಮಿತಿಯು ಕೂಡ ಏನ್ ಮಾಡ್ತದ ಸಲ್ಲಿಸ್ತದ. ಏನ್ ವರದಿ ಅಂದ್ರ ಮೊದಲನೇದಾಗಿ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕು. ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ
ಸ್ಥಾನಮಾನವನ್ನ ಏನ್ ಮಾಡ್ಬೇಕಂದ್ರ ನೀಡ್ಬೇಕಂತೇಳಿ ಏನ್ ಮಾಡ್ತದ ಇದು ವರದಿ ಮಾಡ್ತದ. ಅದರ ಜೊತೆಗೆ ನ್ಯಾಯ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡ್ಬೇಕು. ನ್ಯಾಯ ಪಂಚಾಯತ್ಗಳನ್ನ ಏನ್ ಮಾಡ್ಬೇಕು, ಸ್ಥಾಪನೆ ಮಾಡ್ಬೇಕಂತ ಏನ್ ಮಾಡ್ತದ, ಶಿಫಾರಸನ್ನ ಮಾಡ್ತದ. ಅದರ ಜೊತೆಗೆ ಗ್ರಾಮ ಸಭೆಗೆ ಹೆಚ್ಚಿನ ಒಂದು ಮಹತ್ವವನ್ನ ನೀಡಬೇಕು. ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವ ನೀಡಬೇಕಂತ ಏನ್ ಮಾಡ್ತದಂದ್ರ ಇದು ಶಿಫಾರಸನ್ನ ಮಾಡ್ತದ. ಅಂದ್ರೆ ಎಂ ಸಿಂಘ್ವಿ ಸಮಿತಿ ಏನ್ ಮಾಡ್ತದ, ಹೀಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕು, ನ್ಯಾಯ ಪಂಚಾಯತ್ಗಳನ್ನ ಜಾರಿಗೊಳಿಸಬೇಕು, ಗ್ರಾಮ ಸಭೆಗೆ ಹೆಚ್ಚಿನ ಒಂದು ಮಹತ್ವವನ್ನ ನೀಡಬೇಕಂತ ಏನ್ ಮಾಡ್ತದ ಈ ಸಮಿತಿ ಶಿಫಾರಸನ್ನ ಮಾಡ್ತದ. ಹಾಗಾದ್ರೆ ನಾವು ಯಾವುದೇ ಒಂದು ಆ ವಿಷಯಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕಾದ್ರ ನಾವು ಸಂವಿಧಾನಕ್ಕೆ ಏನ್ ಮಾಡ್ಬೇಕಾಗ್ತದ, ತಿದ್ದುಪಡಿಯನ್ನ ಮಾಡ್ಬೇಕಾಗ್ತದ. ಈ ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು ಕೂಡ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕಂತೇಳಿ ಒಂದು ಶಿಫಾರಸನ್ನು ಮಾಡಿತ್ತು. ಅಂತ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡುವ ಸಲುವಾಗಿನ ಸಂವಿಧಾನಕ್ಕೆ 64ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ 64ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಮಂಡನೆ ಮಾಡಲು ಏನ್ ಮಾಡ್ತಾರಂದ್ರ ಮುಂದಾಗ್ತಾರಂತಕ್ಕಂಥದ್ದು. ಏಕೆಂದ್ರೆ ಪಂಚಾಯತ್ಗಳಿಗೆ ನಾವು ಏನ್ ಮಾಡ್ಬೇಕಾಗಿತ್ತು, ಈ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕಾಗಿತ್ತಂತಕ್ಕಂಥದ್ದು. ಇದಕ್ಕಾಗಿ ಸಿಂಘ್ವಿ ಸಮಿತಿಯ ಶಿಫಾರಸ್ಸಿನ ಅನುಗುಣವಾಗಿ ಈ 64ನೇ ತಿದ್ದುಪಡಿ ಮಸೂದೆಯನ್ನ 1989 ಏನ್ ಮಾಡ್ತಾರಂದ್ರ ಮಂಡನೆ ಮಾಡಲಾಗ್ತದ. 1989 ಜುಲೈ ತಿಂಗಳದಾಗ ಏನ್ ಮಾಡಲಾಗ್ತದಂದ್ರ ಲೋಕಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ನೀಡ್ತಾರ. ಜುಲೈ ತಿಂಗಳದಾಗ ಲೋಕಸಭೆಯಲ್ಲಿ ಇದನ್ನ ಏನ್ ಮಾಡಲಾಗ್ತದ, ಮಂಡಿಸಿ ಈ ತಿದ್ದುಪಡಿಗೆ ಒಪ್ಪಿಗೆಯನ್ನ ನೀಡಲಾಗ್ತದ. ಆದರೆ ಲೋಕಸಭೆಯಲ್ಲಿ ಅನುಮೋದನೆ ಪಡೆದಂತ ಈ 64ನೇ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಗೆ ಕಳುಹಿಸಲಾಗ್ತದ. ಅವಾಗ ರಾಜ್ಯಸಭೆ ಏನ್ ಮಾಡ್ತದಂದ್ರ ಇದನ್ನ ತಿರಸ್ಕಾರ ಮಾಡ್ತದ. ಏಕೆಂದ್ರೆ ನಮಗೆ ಯಾವುದೇ ಒಂದು ತಿದ್ದುಪಡಿ ಆಗಬೇಕಾದ್ರ ಎರಡೂ ಸದನಗಳು ಏನ್ ಮಾಡ್ಬೇಕಂದ್ರ ಕಡ್ಡಾಯವಾಗಿ ನಮಗೆ ಏನ್ ಮಾಡ್ಬೇಕಾಗ್ತದ, ಒಪ್ಪಿಗೆಯನ್ನ ನೀಡಬೇಕಾಗ್ತದ. ಯಾವುದೇ ಒಂದು ಸದನ ಒಪ್ಪಿಗೆ ನೀಡಿ ಇನ್ನೊಂದು ಸದನ ತಿರಸ್ಕಾರ ಮಾಡಿದ್ರ ನಾವು ಅದನ್ನ ತಿದ್ದುಪಡಿ ಮಾಡಲು ಏನಾಗುಲ್ಲ, ಸಾಧ್ಯವಾಗುಲ್ಲ. ಹೀಗಾಗಿ ಲೋಕಸಭೆ ಒಪ್ಪಿಗೆ ನೀಡ್ತದ, ಅದರ ರಾಜ್ಯಸಭೆ ತಿರಸ್ಕಾರ ಮಾಡಿದರಿಂದ ಇದು ಕೂಡ ಏನಾಗ್ಲಿಲ್ಲ, ಈ ತಿದ್ದುಪಡಿ ಜಾರಿ ಆಗ್ಲಿಲ್ಲ ಅಂತಕ್ಕಂಥದ್ದು. ಇದಾದ ನಂತರ ವಿ.ಪಿ. ನರಸಿಂಹರಾವ್ರವರ ಸರ್ಕಾರ ಬರ್ತದ. ವಿ.ಪಿ. ನರಸಿಂಹರಾವ್ ಅಂತಕ್ಕಂಥದ್ದು. ಈ ವಿ.ಪಿ. ನರಸಿಂಹರಾವ್ರವರ ಸರ್ಕಾರ ಏನಾಗ್ತದ, ಅಸ್ತಿತ್ವಕ್ಕೆ ಬರ್ತದ. ಈ ಸರ್ಕಾರ ಏನ್ ಮಾಡ್ತದಂದ್ರ ಈಗಾಗಲೇ ಸಿಂಘ್ವಿ ಸಮಿತಿ ಏನ್ ಶಿಫಾರಸು ಮಾಡಿತ್ತಲ್ಲ, ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಏನ್ ಮಾಡ್ಬೇಕು, ನಾವು ನೀಡ್ಬೇಕಂತೇಳಿ ಅದು ಶಿಫಾರಸು ಮಾಡಿತ್ತು. ಹೀಗಾಗಿ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡುವ ಸಲುವಾಗಿ ಒಂದು ತಿದ್ದುಪಡಿ ಮಸೂದೆಯನ್ನ ಏನ್ ಮಾಡಲಾಗ್ತದಂದ್ರ 1991ರಲ್ಲಿ ಮಸೂದೆಯನ್ನ ರೆಡಿ ಮಾಡಲಾಗ್ತದ. 1991ರಲ್ಲಿ ಏನ್ ಮಾಡಲಾಗ್ತದ, ತಿದ್ದುಪಡಿ ಮಸೂದೆಯನ್ನ ರೆಡಿ ಮಾಡಲಾಗ್ತದ. ಆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಆ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ 1992ರಲ್ಲಿ ಮಂಡನೆ ಮಾಡಿ ಡಿಸೆಂಬರ್ 22ರಂದು ಒಪ್ಪಿಗೆ ಪಡೆದುಕೊಳ್ಳಲಾಗ್ತದ. ವಿ.ಪಿ. ನರಸಿಂಹರಾವ್ರವರ ಸರ್ಕಾರ ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಬೇಕಂತೇಳಿ ಒಂದು ಮಸೂದೆಯನ್ನ ರೆಡಿ ಮಾಡ್ತಾರೋ 1991ರಾಗ. ಅದನ್ನ ಲೋಕಸಭೆಯಲ್ಲಿ 1992ರಾಗ ಮಂಡನೆ ಮಾಡ್ತಾರೋ. ಅದಕ್ಕೆ ಡಿಸೆಂಬರ್ 22ರಲ್ಲಿ ಏನಾಗ್ತದ, ಲೋಕಸಭೆಯಲ್ಲಿ ಒಪ್ಪಿಗೆ ಪಡೀತದ. ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದಂತ ಆ ಮಸೂದೆಯನ್ನ ರಾಜ್ಯಸಭೆಗೆ ಕಳುಹಿಸಲಾಗ್ತದ. ಅವಾಗ ರಾಜ್ಯಸಭೆಯು ಕೂಡ 1992 ಡಿಸೆಂಬರ್ 23ರಂದು ಏನ್ ಮಾಡಲಾಗ್ತದಂದ್ರ ಅದು ಕೂಡ ಒಪ್ಪಿಗೆಯನ್ನ ನೀಡ್ತದ. ಅದು ಕೂಡ ಏನ್ ಮಾಡ್ತದ, ಒಪ್ಪಿಗೆಯನ್ನ ನೀಡ್ತದ. ಹಾಗಾದ್ರೆ ನಾವ ಕೇವಲ ಒಂದು ತಿದ್ದುಪಡಿಯನ್ನ, ಇದು ಪಂಚಾಯತ್ಗಳಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಪಟ್ಟಂತದ್ದಾಗಿದ್ದರಿಂದ ನಾವು ಕೇವಲ ಕೇಂದ್ರ ಶಾಸಕಾಂಗ ಮಾತ್ರ ಒಪ್ಪಿಗೆ ನೀಡಿದ್ರೆ ಅದನ್ನ ತಿದ್ದುಪಡಿ ಮಾಡಕ್ ಸಾಧ್ಯವಿಲ್ಲ. ನಾವು ಅದಕ್ಕ ವಿಧಾನಸಭೆಗೂ ಕೂಡ ಏನ್ ಮಾಡ್ಬೇಕಾಗ್ತದ ಅಂತ ಕಳಿಸ್ಕೊಡ್ಬೇಕಾಗ್ತದೆ. ಅರ್ಧದಷ್ಟು 3ನೇ ತಿದ್ದುಪಡಿ ವಿಧಾನ ಕಂಡು ಬರ್ತದ ನೋಡಿ.
ವಿಶೇಷ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಮೇರೆಗೆ ತಿದ್ದುಪಡಿ ಅಂತೇಳಿ ವಿಧಾನಸಭೆಗೆ ಕಳಿಸಿಕೊಡ್ತಾರ. ಅವಾಗ 17 ವಿಧಾನಸಭೆಗಳು ಕೂಡ ಏನ್ ಮಾಡ್ತಾವಂದ್ರ ಅಂತ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆಯನ್ನ ನೀಡ್ತಾವಂತಕ್ಕಂಥದ್ದು. ಹಾಗಾದ್ರೆ 17 ವಿಧಾನಸಭೆಗಳು ಒಪ್ಪಿಗೆ ನೀಡಿದ ನಂತರ ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರ ಪ್ರೆಸಿಡೆನ್ಸ್ ಅಂದ್ರೆ ರಾಷ್ಟ್ರಪತಿಗೆ ಕಳುಹಿಸಲಾಗ್ತದ. ಅವಾಗ ರಾಷ್ಟ್ರಪತಿಯು 1993 ಏಪ್ರಿಲ್ 20ರಂದು ಒಪ್ಪಿಗೆಯನ್ನ ನೀಡುತ್ತಾರೆ. 1993 ಏಪ್ರಿಲ್ 20ರಂದು ಒಪ್ಪಿಗೆ ನೀಡ್ತಾರ. ಅದ ಯಾವ ತಿದ್ದುಪಡಿ ಮಸೂದೆ ಅಂದ್ರ 73ನೇ ತಿದ್ದುಪಡಿ ಮಸೂದೆ. ಈಗ ತಿದ್ದುಪಡಿ ಕಾಯ್ದೆಯಾಗಿ ಏನಾಗ್ತದಂದ್ರ ಅಸ್ತಿತ್ವಕ್ಕೆ ಬರ್ತದ ಅಂತಕ್ಕಂಥದ್ದು. ಅದೇ 73ನೇ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು. ಈ 73ನೇ ತಿದ್ದುಪಡಿ ಕಾಯ್ದೆಯು ಯಾವಾಗ ಜಾರಿ ಆಗ್ತದಂದ್ರ 1993 ಏಪ್ರಿಲ್ 24ರಂದು ಏನಾಗ್ತದಂದ್ರ ಜಾರಿ ಆಗ್ತದ. ನಾವು ಪ್ರತಿ ವರ್ಷ ಏಪ್ರಿಲ್ 24ನ್ನ ಪಂಚಾಯತ್ ರಾಜ್ ದಿವಸವನ್ನಾಗಿ ಏನ್ ಮಾಡಲಾಗ್ತದ ಆಚರಣೆ ಮಾಡಲಾಗ್ತದ. ಇತ್ತೀಚೆಗೆ ಇದನ್ನ ಏನ್ ಮಾಡಿದ್ರಂದ್ರ ಪಂಚಾಯತ್ ರಾಜ್ ದಿವಸವನ್ನಾಗಿ ಹೋದ ತಿಂಗಳನ್ನೇ ಏಪ್ರಿಲ್ 24ನ ಏನ್ ಮಾಡಲಾಗೈತ್ರಿ ಆಚರಣೆ ಮಾಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ ಅಂತಕ್ಕಂಥದ್ದು. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ 1993 ಏಪ್ರಿಲ್ 24ರಿಂದ ಏನಾಗ್ತದ ಜಾರಿ ಆಗ್ತದ. ಈ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಿತಂತಕ್ಕಂಥದ್ದು. ಹಾಗಾದ್ರೆ ರೂರಲ್ ಲೋಕಲ್ ಗೋರ್ಮೆಂಟ್ಗೆ ಏನ್ ಮಾಡಲಾಗ್ತದಂದ್ರ ಸ್ಥಳೀಯ ಸರ್ಕಾರಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಈ ತಿದ್ದುಪಡಿ ಏನ್ ಮಾಡ್ತದ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ನಾವು ಮುಂದಿನ ಒಂದು ತರಗತಿಯಲ್ಲಿ ಈ ತಿದ್ದುಪಡಿಯ ಮೂಲಕ ಅಸ್ತಿತ್ವಕ್ಕೆ ಬಂದಂತ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.